ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ವಿಡಿಯೋದೊಳಗೆ ನಾವು ಉಪಮಾಲಂಕಾರವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಉಪಮಾಲಂಕಾರ ಅರ್ಥಾಲಂಕಾರ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಬರುವಂತಹ ಒಂದು ಅಲಂಕಾರ. ಈ ಒಂದು ಚಾಪ್ಟರ್ ಏನಿದೆ ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇರುವ ಸಮಸ್ತ ಮಹಾವಿದ್ಯಾಲಯಗಳಲ್ಲಿ ಕನ್ನಡ ಐಚ್ಛಿಕವನ್ನು ತೆಗೆದುಕೊಂಡು ಅಧ್ಯಯನ ಮಾಡುವಂತಹ BA 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೋಸ್ಕರ ಇದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಪಾಠ. ಇದು 5ನೇ ಸೆಷನ್ ಆಗಿದೆ. ನಾನು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರು, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೆರೂರು, ತಾಲೂಕು ಬಾದಾಮಿ, ಜಿಲ್ಲೆ ಬಾಗಲಕೋಟೆ. ಈ ಉಪಮಾಲಂಕಾರ ಏನಿದೆ ಇದು ಸಾದೃಶ್ಯ ಮೂಲವಾದಂತಹ ಅಲಂಕಾರ. ಅಪ್ಪಯ್ಯ ದೀಕ್ಷಿತ ತನ್ನ ಕುವಲಯಾನಂದ ಅನ್ನುವಂತಹ ಕೃತಿಯೊಳಗೆ ಈ ಲಕ್ಷಣವನ್ನು ಹೀಗೆ ಹೇಳಿದ್ದಾನೆ: ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹ ಅಂತೇಳಿ. ಅಂದರೆ ಏನು ಅಂದರೆ, ಎರಡು ವಸ್ತುಗಳಲ್ಲಿರುವಂತಹ ಸುಂದರವಾದ ಸಾದೃಶ್ಯವನ್ನು ಉಪಮೆ ಅಂತ ಕರೀತಾರೆ. ಅಂದರೆ ಎರಡು ವಸ್ತುಗಳಿರಬೇಕು, ಸುಂದರವಾದ ಸಾದೃಶ್ಯ ಇರಬೇಕು, ಅದಕ್ಕೆ ಉಪಮಾಲಂಕಾರ, ಉಪಮೆ ಅಂತೇಳಿ ಕರೀತಾರೆ. ಈ ಉಪಮಾಲಂಕಾರ ಅತ್ಯಂತ ಪ್ರಾಚೀನವಾದ ಅಲಂಕಾರ ಮತ್ತು ಸಹಜವಾದ ಅಲಂಕಾರನೂ ಕೂಡ. ಎರಡು ಭಿನ್ನವಾದ ವಸ್ತುಗಳ ನಡುವಣ ಸಾದೃಶ್ಯವನ್ನು ಗುರುತಿಸುವಿಕೆಯಿಂದ ಅವುಗಳನ್ನು ಹೋಲಿಸಿ ಹೇಳುವ ಉಕ್ತಿ ಕ್ರಮ ಏನಿದೆ ಅದನ್ನು ಉಪಮೆ ಎಂದು ಕರೆಯಬೇಕು ಅನ್ನೋ ಮಾತನ್ನು ಡಾಕ್ಟರ್ GS ಶಿರುದ್ರಪ್ಪನವರು ತಮ್ಮ ಕಾವ್ಯಾರ್ಥ ಚಿಂತನದೊಳಗೆ ಹೇಳಿದ್ದಾರೆ. ಉಪಮೆಗಳನ್ನು ಬಳಸುವಂಥ ಉದ್ದೇಶ ವಿಷಯವನ್ನು ಕೇವಲ ಸ್ಪಷ್ಟಪಡಿಸುವುದು ಮಾತ್ರ ಅಲ್ಲ, ಅದರೊಂದಿಗೆ ಓದುಗನಿಗೆ ಆಶ್ಚರ್ಯವಾಗಬೇಕು ಮತ್ತು ಓದುಗನಿಗೆ ಆನಂದವೂ ಕೂಡ ಆಗಬೇಕು ಅನ್ನೋ ಉದ್ದೇಶ ಇದರಲ್ಲಿ ಇದೆ. ಈ ಉಪಮೆಗಳನ್ನು ನಾವು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ವೇದಗಳ ಮಂತ್ರಗಳಲ್ಲೂ ಕೂಡ ಕಾಣ್ತೇವೆ, ಉಪನಿಷತ್ತುಗಳಲ್ಲೂ ಕೂಡ ನಾವು ಕಾಣ್ತೇವೆ. ಇದನ್ನು ಗಾರ್ಗ್ಯ ಅನ್ನುವಂತಹ ಪ್ರಸಿದ್ಧವಾದಂತಹ ಅಲಂಕಾರ ಶಾಸ್ತ್ರಜ್ಞ ಹೀಗೆ ಹೇಳ್ತಾನೆ: ಯದ್ ಆತತ್ ತದ್ ಸದೃಶಮಿತಿ. ಅಂದರೆ ಅದಕ್ಕೆ ಸದೃಶವಾದುದು, ಆದರೆ ಗುಣದಿಂದ ಶ್ರೇಷ್ಠವಾದ ಅದಲ್ಲದ್ದು ಅದಕ್ಕೆ ಸದೃಶವಾದದ್ದು. ಅಂದರೆ ಶ್ರೇಷ್ಠವಾದ ವಸ್ತುವನ್ನು ನ್ಯೂನ ಗುಣವುಳ್ಳ ವಸ್ತುಗಳೊಂದಿಗೆ ತುಲನೆ ಮಾಡುವುದನ್ನು ಉಪಮೆ ಎನ್ನುವರು. ಹಾಗಂದ್ರೆ ಏನು ಅಂದರೆ, ನೋಡ್ರಿ, ಅವಳ ಮುಖ ಚಂದಿರನಂತೆ ಕಾಂತಿಯುಕ್ತವಾಗಿದೆ ಅಂದ್ವಿ ಅಂತ ತಿಳ್ಕೊರಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಶ್ರೇಷ್ಠವಾದ ವಸ್ತು ಚಂದಿರ, ಅಶ್ರೇಷ್ಠವಾದಂಥದ್ದು ಅಪ್ರಸಿದ್ಧವಾಗಿರ್ತಕ್ಕಂಥ ವಸ್ತು ಅಂದರೆ ಅವಳ ಮುಖ. ಹಾಗಾಗಿ ಅದಲ್ಲದ್ದು ಅದಕ್ಕೆ ಸದೃಶವಾದದ್ದು. ಇದು ಮುಖ ಚಂದಿರ ಅಲ್ಲ, ಚಂದಿರನಿಗೆ ಸದೃಶವಾದದ್ದು ಅಂತ ಹೇಳೋದು ಈ ಒಂದು ವ್ಯಾಖ್ಯೆಯ ಉದ್ದೇಶ ಆಗಿದೆ. ಉಪಮೆ ಎನ್ನುವಂತಹ ಶಬ್ದ ಏನಿದೆ ಇದು ಎರಡು ಧಾತುಗಳಿಂದ ಸೃಷ್ಟಿಯಾಗಿದೆ. ಒಂದು ಉಪ, ಇನ್ನೊಂದು ಮಾ ಅನ್ನಂಗೆ. ಉಪ ಅಂದರೆ ಸಾಮೀಪ್ಯಾತ್ ಅನ್ನಂಗೆ, ಮಾ ಅಂದರೆ ಮಾನ. ಇದರ ಅರ್ಥ ಏನಂದರೆ, ಉಪಮಾ ಎಂದರೆ ಏನಂದರೆ ಹತ್ತಿರಕ್ಕೆ ತಂದು ತೂಗಿ ನೋಡುವುದು ಅಥವಾ ವಿಶೇಷ ಜ್ಞಾನವನ್ನು ತಿಳಿದುಕೊಳ್ಳುವುದು ಅಂತ. ಉಪಮೆ ಪದಕ್ಕೆ ಸಾದೃಶ್ಯ ಅಥವಾ ಸಮಾನತೆಯ ತತ್ವ ಮುಂತಾದ ಅರ್ಥಗಳು ಇದ್ದರೂ ಕೂಡ ಎರಡು ವಸ್ತುಗಳನ್ನು ಹತ್ತಿರದಲ್ಲಿಟ್ಟು ತೂಗಿ ನೋಡುವುದೇ ಇಲ್ಲಿನ ಕ್ರಿಯೆ ಆಗಿದೆ. ಉಪಮೆಯಲ್ಲಿ ಇರಬೇಕಾದದ್ದು ಕೇವಲ ಸಾದೃಶ್ಯವಲ್ಲ, ಅದು ಸುಂದರವಾದ ಸಾದೃಶ್ಯ ಮತ್ತು ಸೌಂದರ್ಯಾನುಭವದ ಪುನಃ ಸೃಷ್ಟಿ ಅಂತ. ನೋಡ್ರಿ, ಸುಂದರವಾದ ಸಾದೃಶ್ಯ ಇರಬೇಕು. ನಾಯಿಯು ನರಿಯ ಹಾಗಿದೆ ಅಂದರೆ ಸಾದೃಶ್ಯ ಇದೆ, ಅದು ಸುಂದರವಾದ ಸಾದೃಶ್ಯ ಅಲ್ಲ. ಇವನು ರಾವಣ ಅಂದುಬಿಟ್ರೆ ಸಾದೃಶ್ಯ ಇದೆ, ಸುಂದರವಾದ ಸಾದೃಶ್ಯ ಅಲ್ಲ. ಹಾಗಾಗಿ ಸುಂದರವಾದ ಸಾದೃಶ್ಯ, ಸುಂದರವಾದ ಹೋಲಿಕೆ ಇರಬೇಕು ಮತ್ತು ಸೌಂದರ್ಯಾನುಭವದ ಪುನಃ ಸೃಷ್ಟಿಯಾಗಬೇಕು. ಇದರ ಅರ್ಥ ಏನಂದರೆ, ಓದುಗನ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂತಹ ಖುಷಿಯ ಅನುಭವ ಆಗಬೇಕು, ಈ ಸೃಜನಾತ್ಮಕತೆಯ ಬಗ್ಗೆ ಅಭಿಮಾನ ಮೂಡಬೇಕು. ಹೃದಯ ಒಂದು ಕವಿ ಹೃದಯಕ್ಕೆ, ಸಹೃದಯ ಕವಿ ಹೃದಯಕ್ಕೆ ಮಿಡಿಯಬೇಕು ಅನ್ನುವ ಮಾತು ಈ ಒಂದು ಅಂಶದಲ್ಲಿ ಇದೆ ಎನ್ನುವುದನ್ನು ಅರ್ಥೈಸ್ಕೋಬೇಕು.
ಉಪಮಾಲಂಕಾರದಲ್ಲಿ 4 ಮುಖ್ಯವಾದ ಗುಣಗಳಿರ್ತವೆ. ಒಂದು ಉಪಮೇಯ, ಒಂದು ಉಪಮಾನ, ಒಂದು ಸಮಾನ ಗುಣಧರ್ಮ, 4ನೇದು ಉಪಮಾವಾಚಕ ಪದ ಅಂತೇಳಿ. ಆ 4ರಲ್ಲಿ ಮೊದಲನೇದು ಉಪಮೇಯ ಅಂತ. ಈ ಉಪಮೇಯ ಅಂದ್ರೆ ಏನಪ್ಪ? ವರ್ಣಿಸಲು ಬಯಸಿರುವ ವಸ್ತು. ಇದಕ್ಕೆ ವರ್ಣ್ಯ, ಪ್ರಕೃತ, ಪ್ರಸ್ತುತ, ಆನಂತರ ಪ್ರಸ್ತುತ, ಹೀಗೆ ವರ್ಣಿಸಲು ಬಯಸುವ ವಸ್ತು, ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಉಪಮೇಯವನ್ನು ಸೂಚಿಸ್ತಾರೆ. ಇದು ಅಪ್ರಸಿದ್ಧ ಇರ್ತೈತಿ, ನ್ಯೂನ ಗುಣವುಳ್ಳದ್ದು ಇರ್ತೈತಿ. ಅಂದ್ರೇನು? ಉಪಮಾನಕ್ಕೆ ಹೋಲಿಸಿದರೆ ಉಪಮೇಯ ಒಂದು ಸ್ವಲ್ಪ ಪ್ರಸಿದ್ಧಿಯಲ್ಲಿ ಕಡಿಮೆ ಇರ್ತದೆ, ಕಡಿಮೆ ಗುಣಗಳನ್ನು ಒಳಗೊಂಡಿರ್ತದೆ. ಇನ್ನು ಉಪಮಾನ ಅನ್ನೋದೇನಿದೆ ಇದನ್ನು ನಾವು ನೋಡೋಣ. ಹೋಲಿಕೆಗೆ ತರುವ ವಸ್ತು ಇದು ಪ್ರಸಿದ್ಧವಾಗಿರುತ್ತದೆ, ಬಹುಪಾಲು ಜನರಿಗೆ ತಿಳಿಯುತ್ತದೆ. ಉಪಮೇಯಕ್ಕಿಂತ ಉಪಮಾನವು ಗುಣಾಧಿಕ್ಯವನ್ನು ಹೊಂದಿರಬೇಕಾದದ್ದು ಅಪೇಕ್ಷಣೀಯ, ಇಲ್ಲದಿದ್ದರೆ ಹೀನೋಪಮೆಯಾಗುತ್ತದೆ. ಇವೆರಡು ಶಬ್ದಗಳನ್ನು ಬಹಳ ಸರಿಯಾಗಿ ನಾವು ತಿಳ್ಕೊಂಡಿರಬೇಕು. ಹಾಗಾಗಿ ಬಹಳ ಹಳೆಯ ಉದಾಹರಣೆನ ನಿಮಗೆ ಕೊಡ್ತಾ ಇದ್ದೇನೆ. ಅವಳ ಮುಖ ಚಂದಿರನಂತೆ ಸುಂದರವಾಗಿದೆ ಅಂತ ಹೇಳುವಾಗ ಅವಳ ಮುಖ ಇದು ಉಪಮೇಯ ಆಗುತ್ತದೆ. ಇದನ್ನು ನಾವು ಚಂದ್ರನಿಗೆ ಹೋಲಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಅವಳ ಮುಖ ಎನ್ನುವುದು ಉಪಮೇಯ, ಚಂದಿರ ಅನ್ನೋದು ಉಪಮಾನ. ಅಂದರೆ ಅವಳ ಮುಖ ಚಂದ್ರನಷ್ಟು ಸುಂದರ ಅಲ್ಲ, ಹಾಗಾಗಿ ಇದು ಅಪ್ರಸಿದ್ಧ, ಕಡಿಮೆ ಗುಣವುಳ್ಳದ್ದು. ಚಂದಿರ ಶ್ರೇಷ್ಠ, ಎಲ್ಲರಿಗೂ ಗೊತ್ತಿರುವಂಥದ್ದು, ಹಾಗಾಗಿ ಅದು ಉಪಮಾನ ಆಗುತ್ತದೆ ಅಂತ. ಇನ್ನೊಂದು ಮಾತೇನಂದ್ರೆ, ಉಪಮಾನ ಯಾವಾಗಲೂ ಶ್ರೇಷ್ಠವಾಗಿರುತ್ತದೆ. ಉಪಮಾನ ಶ್ರೇಷ್ಠ ಇರದೇ ಹೋದರೆ ಅದು ಹೀನೋಪಮೆಯಾಗುತ್ತದೆ ಎನ್ನುವುದನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕು. ಭಾಮಹ ಅದಕ್ಕೆ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಉಪಮಾನಗಳು ಉಪಮೇಯಕ್ಕಿಂತ ಅಧಿಕವಾಗಿ ಇರಬೇಕಾದುದೇ ನ್ಯಾಯ. ಭಾಮಹನ ಪ್ರಕಾರ ಗುಣದಲ್ಲಿ ಹೆಚ್ಚು ಉತ್ಕೃಷ್ಟವಾಗಿರುವ ಯಾವ ಮತ್ತೊಂದರೊಡನೆ ಇದಕ್ಕೆ ಸಾಮ್ಯವನ್ನು ತರಲಾಗುವುದೋ ಅದು ಉಪಮಾನವಾಗುತ್ತದೆ ಅಂತ. ಹಾಗಾಗಿ ಮುಂದುವರೆದು ನಾವು ನೋಡೋದಾದರೆ, ಕವಿ ಪ್ರತಿಭೆಯ ವಿಜೃಂಭಣೆಗೆ ಅನಾವಶ್ಯಕವಾದ ಮಿತಿಯನ್ನು ಕಲ್ಪಿಸದಾಗುತ್ತದೆ ಎನ್ನುವ ಕಾರಣದಿಂದ ಕಲ್ಪಿತವಾದ ಉಪಮೇಯ ಅನ್ನೋದಕ್ಕೆ ಅವಕಾಶ ಕೊಡಲಾಗಿದೆ. ಇದು ಗೊತ್ತಿರಬೇಕು. ಕಲ್ಪಿತವಾದ ಉಪಮಾನಕ್ಕೆ ಅವಕಾಶ ಕೊಡಲಾಗಿದೆ ಅಂದ್ರೆ, ಕೆಲವೊಮ್ಮೆ ಉಪಮಾನಕ್ಕೆ ತೆಗೆದುಕೊಳ್ಳುವ ವಸ್ತು ಅದು ಲೋಕಪ್ರಸಿದ್ಧ ಇರಬೇಕು ಅನ್ನೋ ನಿಯಮ ಇದ್ರೂ ಕೂಡ ಕವಿಯ ಕಲ್ಪನೆಯ ಒಂದು ಪ್ರಸಿದ್ಧವಾದ ವಸ್ತು ಇರ್ತದ, ಅದಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಯಾಕೆಂದರೆ ಕವಿ ಪ್ರತಿಭೆಗೆ ಅದು ಮಿತಿಯನ್ನು ಹೇರಬಾರದು ಅನ್ನುವಂಥ ಕಾರಣಕ್ಕಾಗಿ. ಅದು ಲೋಕಪ್ರಸಿದ್ಧ ಅಲ್ಲದೇ ಇದ್ದರೂ ಕೂಡ ನಡೀತದ. ಇನ್ನು 3ನೇದು ಸಾಧಾರಣ ಗುಣಧರ್ಮ. ಸಾಧಾರಣ ಗುಣಧರ್ಮ ಅಂದ್ರೆ ಉಪಮೇಯದಲ್ಲಿಯೂ ಮತ್ತು ಉಪಮಾನದಲ್ಲಿಯೂ ಎರಡರಲ್ಲೂ ಕೂಡ ಇರಬೇಕಾಗಿರತಕ್ಕಂಥ ಸಮಾನವಾದ ಧರ್ಮ. ಅದಕ್ಕೆ ಸಾಧಾರಣ ಗುಣ ಅಂತ ಕರೀತಾರೆ. ಇದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ಸೂಚಿಸಲಾಗಿದೆ. ಒಂದನೇದು ಸಾದೃಶ್ಯ, ಸಾಮ್ಯ, ಸಾಧರ್ಮ್ಯ, ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಕೂಡಿಸಿದ್ದಾರೆ. ಸಾದೃಶ್ಯಕ್ಕೆ ಮೂಲ ಯಾವುದೋ ಅದಕ್ಕೆ ಸಾಧರ್ಮ್ಯ ಅಂತೇಳಿ ಕರೀತಾರೆ. ಸಮಾನವಾದ ಧರ್ಮ ಇಲ್ಲದೆ ಇರುವಾಗ ಸಾದೃಶ್ಯ ಪ್ರತೀತಿ ಒಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉಪಮಾನ ಮತ್ತು ಉಪಮೇಯಗಳನ್ನು ಒಳಗೊಂಡಿರುವ ಆದರೆ ಸಂಪೂರ್ಣ ಸಾದೃಶ್ಯ ಸಾಧ್ಯವೇ ಇಲ್ಲ. ಇದು ನಮಗೆ ಗೊತ್ತಿರಬೇಕು. ನೋಡ್ರಿ, ಈಗ ಅವಳ ಮೈ ನುಣುಪು ರೇಷ್ಮೆಯ ನುಣುಪು ಅಂದ್ರಂತ ತಿಳ್ಕೊರಿ, ಅಥವಾ ಅವಳ ಜಡೆ ನಾಗರ ಹೆಡೆ ಅಂದರು ಅಂತ ತಿಳ್ಕೊರಿ. ಅವಳ ಜಡೆ ನಾಗರ ಹೆಡೆ, ಅವಳ ಜಡೆ ನಾಗರ ಹೆಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾಗರ ಹೆಡೆ ಭಾಳ ಸುಂದರ, ಆದರೆ ಈ ಜಡೆನೂ ಸುಂದರ ಇದೆ. ಸ್ವಲ್ಪ ಸಾಮ್ಯ ಇದ್ದರೂ ಕೂಡ ಹೋಲಿಕೆಗೆ ತೆಗೆದುಕೊಳ್ಬಹುದು. ಸಂಪೂರ್ಣವಾದ ಸಾಮ್ಯತೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಾಮಹ ಹೇಳ್ತಾನೆ, ಗುಣಲೇಶೇನ ಯತ್ ಸಾಮ್ಯಂ, ಅಂದರೆ ಸ್ವಲ್ಪವಾದರೂ ಗುಣ ಸಾಮ್ಯ ಇದ್ದರೆ ಸಾಕು, ನಾವು ಬಳಸ್ಕೊಳ್ಬಹುದು ಉಪಮೇಯಕ್ಕೆ ಉಪಮಾನವನ್ನು ಅಂತ. ಇನ್ನು ದಂಡಿ ಹೇಳ್ತಾನೆ, ಯಥಾಕಥಂ ಚಿತ್ ಸಾದೃಶ್ಯಂ, ಸ್ವಲ್ಪ ಯಥಾಕಥಂ ಚಿತ್ ಸಾದೃಶ್ಯಂ, ಸ್ವಲ್ಪ ಆದರೂ ಕೂಡ ಸಾದೃಶ್ಯ ಇದ್ರೆ ಸಾಕು, ನಾವು ಅದನ್ನು ಬಳಸ್ಕೊಳ್ಬಹುದು ಅಂತ. ಉಪಮಾಲಂಕಾರದಲ್ಲಿ ಬರುವ ಸಾಧರ್ಮ್ಯ, ಅದಕ್ಕೆ ವರ್ಡ್ ಏನು ಬಳಸ್ತಾರೆ, ಇದು ಸಂಸ್ಕೃತ ವರ್ಡ್. ಇದು ಏನಂತಂದ್ರೆ ಭೇದ ತುಲ್ಯತ್ವ ಅಂತ ಶಬ್ದ. ಅಂದ್ರೆ ಏನಪ್ಪ ಅಂದ್ರೆ ಭೇದ ಮತ್ತು ಅಭೇದಗಳು ಸಮಾನವಾಗಿರಬೇಕು ಅಂತ.
ಸಮಾನತೆ ಇರುವುದು ನಿರ್ದಿಷ್ಟ ಧರ್ಮದಲ್ಲಿಯೇ ವಿನಃ ಸಂಪೂರ್ಣವಲ್ಲ ಉಪಮಾಲಂಕಾರದಲ್ಲಿ. ಬಹಳ ಮುಖ್ಯವಾದ ಶಬ್ದ. ಧರ್ಮದಲ್ಲಿ ಸಮಾನ ಇರ್ತದೆ, ಯಾಕಂದ್ರೆ ಚಂದಿರ ಸಂಪೂರ್ಣವಾಗಿ ಈ ಮುಖವನ್ನು ಹೋಲಕ್ಕೆ ಸಾಧ್ಯ ಇಲ್ಲ, ಈ ಮುಖ ಸಂಪೂರ್ಣವಾಗಿ ಆ ಚಂದಿರ ಹೋಲಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸ್ವಲ್ಪ ಗುಣಗಳು ಹೊಂದಾಣಿಕೆಗೆ ಬರ್ತವೆ. ಸಾಧಾರಣ ಧರ್ಮ 3 ತೆರನಾಗಿರುತ್ತದೆ. ಒಂದು ಅನುಗಾಮಿತ್ವ, ಒಂದು ವಸ್ತು ಪ್ರತಿವಸ್ತು ಭಾವ, ಇನ್ನೊಂದು ಬಿಂಬ ಪ್ರತಿಬಿಂಬ ಭಾವ ಅಂತೇಳಿ. ಇನ್ನು ಕೊನೆಯದು ಉಪಮಾವಾಚಕ ಪದ. ಇವುಗಳಿಗೆ ಅಂದರೆ ಉಪಮೇಯ ಮತ್ತು ಉಪಮಾನಗಳ ನಡುವಿನ ಸಾದೃಶ್ಯವನ್ನು ಗುರುತಿಸುವುದಕ್ಕೋಸ್ಕರ ಅವುಗಳನ್ನು ಬೆಸೆಯುವ ಕೆಲಸವನ್ನು ಈ ಪದ ಮಾಡ್ತದೆ. ಅವುಗಳಲ್ಲಿ ಅಂತೆ, ಹಾಗೆ, ಅಂತಿರೆವೋಲ್, ಸದೃಶ, ಸಮಾನ ಮೊದಲಾದ ಸಮಾನಾರ್ಥಕ ಪದಗಳು ಇದಕ್ಕಾಗಿ ಬಳಕೆಗೊಳ್ಳುತ್ತವೆ. ಈಗ ನಾವು ಉಪಮೆಗೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ವಿದ್ಯಾರ್ಥಿಗಳು ಏನು ತಿಳ್ಕೊಬೇಕಂದ್ರೆ ಈ 4 ಉಪಮೇಯ, ಉಪಮಾನ, ಉಪಮಾವಾಚಕ ಪದ ಮತ್ತು ಸಮಾನ ಗುಣಧರ್ಮ ಏನೇನು ಬರ್ತವೆ ಇಷ್ಟಿಷ್ಟು ದೊಡ್ಡ ಕೊಟ್ಟು ಬಿಡ್ತಾರೆ. ಹೈಸ್ಕೂಲ್ನೆಲ್ಲ ಸಣ್ಣ ಸಣ್ಣ ಕೊಡ್ತಿದ್ರು. ಅವಳ ಮುಖ ಚಂದ್ರನಂತಿದೆ, ಅವಳ ಜಡೆ ನಾಗರ ಹೆಡೆ, ಹೌದಾ, ಏನೇನೋ ಒಂದೊಂದು ವಾಕ್ಯಗಳನ್ನು ನೀವು ನೋಡ್ತಾ ಹೋಗ್ತಿದ್ರಿ. ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಉದಾಹರಣೆಗಳು ಬರ್ತವೆ, ಸರಿಯಾಗಿ ತಿಳ್ಕೊಂಡಿರ್ಬೇಕು. ಎಳೆಗಿಳಿ ವಿಂಡಿನಂತೆ, ಮಿಳಿದಾಡುವ ತುಂಬಿಯ ಬಿಂಬಲಂತೆ, ಕೆಂದಳಿರ್ಗಳ ತೊಂಗಲಂತೆ. ನೋಡ್ರಿ ಈ ಉದಾಹರಣೆಯೊಳಗೆ, ನಡೆ ನೋಡುವ ಪೆಂಡಿರ ನೋಟದಂತೆ, ಪೂಗಳ ಪೊಸಗಂಪಿನೋಳ್ ಪೊರೆದು ತೀಡುವ ತಂಬೆಲರಂತೆ, ತೂರ್ಪ ತಿಂಗಳ ಸಿರಿಯಂತೆ, ಸೋಲಿಸದೆ ಕಾವನ ಕಬ್ಬಂ ಕಾವನ ಕಬ್ಬಂ ಅದಾರ ನಾದೊಡಂ. ನೋಡ್ರಿ, ಯಾರನ್ನಾದರೂ ಕೂಡ ಸೋಲಿಸುವುದಿಲ್ಲವೇ? ಏನದು? ಕಾವನ ಕಬ್ಬ. ನೋಡ್ರಿ, ಕಾವನ ಕಬ್ಬ ಅನ್ನುವಂಥದ್ದೇನಿದೆ ಇದು ಉಪಮೇಯ. ಉಳಿದೆಲ್ಲ ಶಬ್ದಗಳು ಕೂಡ ಉಪಮಾನ. ಭಾಳ ಸಿಂಪಲಾಗಿ ಅರ್ಥೈಸ್ಕೊಳ್ಬೇಕಂದ್ರೆ, ಯಾವ ವಸ್ತು ಉಪಮಾನ ಇರ್ತದೋ ಆ ಉಪಮಾನ ಶಬ್ದದೊಂದಿಗೆ ಅಂತೆ ಸೇರಿರ್ತದೆ. ಇಷ್ಟು ನೀವು ತಿಳ್ಕೊರಿ. ಹಾಗಿದ್ರೆ ಎಳೆಗಿಳಿ ವಿಂಡಿನಂತೆ ಅಂದರೆ ಇದು ಉಪಮಾನ ಆಗುತ್ತಿಲ್ಲೋ? ಯಾಕಾಗುತ್ತೆ? ಇದು ಅಂತೆ ಎನ್ನುವಂಥ ಶಬ್ದ ಇದರಲ್ಲಿ ಸೇರಿಕೊಂಡಿದೆ. ಮಿಳಿರ್ದಾಡುವ ತುಂಬಿಯ ಬಿಂಬಲಂತೆ ಇದು ಕೂಡ ಉಪಮಾನ. ಕೆಂದಳಿರ್ಗಳ ತೊಂಗಲಂತೆ ಇದು ಕೂಡ ಉಪಮಾನ. ನಡೆ ನೋಡುವ ಪೆಂಡರ ನೋಟದಂತೆ ಇದು ಉಪಮಾನ. ಹೂಗಳ ಪೊಸಗಂಪಿನೋಳ್ ಪೊರೆದು ತೀಡುವ ತಂಬೆಲರಂತೆ ಇದು ಕೂಡ ಉಪಮಾನ. ತೋರ್ಪ ತಿಂಗಳ ಸಿರಿಯಂತೆ ಇಷ್ಟು ಉಪಮಾನ. ಅಂದರೆ ಹಲವು ಪ್ರಕಾರದ ಉಪಮಾನಗಳು ಇಲ್ಲಿ ಬಳಕೆಗೊಂಡಾವ. ಆದರೆ ಇವು ಕಾವನ ಕಬ್ಬ ಏನಿದೆ, ಈ ಕಾವನ ಕಬ್ಬ ಈ ಎಲ್ಲ ಉಳಿದವುಗಳನ್ನು ತಂದು ಕಾವನ ಕಬ್ಬಕ್ಕೆ ಹೋಲಿಸಿದ್ದಾರೆ. ಸಮಾನ ಗುಣಧರ್ಮ ಏನಪ್ಪ? ಸೋಲಿಸದೆ. ಅಂದ್ರೆ ಎಳೆಗಿಳಿ ವಿಂಡಿನ ನೋಟನು ಕೂಡ ನೋಡುಗನನ್ನು ಸೋಲಿಸುತ್ತದೆ. ಹಾಗೆ ಕಾವನ ಕಬ್ಬವು ಸೋಲಿಸುತ್ತದೆ. ಅರ್ಥ ಆಗುತ್ತೇನು? ಹಾಗಾಗಿ ಉಪಮೇಯವಾದ ಕಾವನ ಕಬ್ಬ ಒಂದು ಕಡೆ ಇಡಬೇಕು, ಉಳಿದೆಲ್ಲವುಗಳು ಉಪಮಾನಗಳು. ಸೋಲಿಸದೆ ಎನ್ನುವುದು ಉಪಮಾಗೆಂದು ಸಮಾನ ಗುಣಧರ್ಮ. ಇನ್ನು ಅಂತೆ ಎನ್ನುವಂಥ ಶಬ್ದಗಳಿವೆ, ಇದು ಉಪಮಾವಾಚಕ ಪದ. ಈ 4 ಅಂಶಗಳನ್ನು ಒಳಗೊಂಡಿರೋದು ಏನಾಗುತ್ತಂದ್ರೆ ಉಪಮಾಲಂಕಾರವಾಗುತ್ತದೆ ಎನ್ನುವುದು ಮುಖ್ಯವಾಗಿ ತಿಳ್ಕೋಬೇಕು. ಇನ್ನು 2ನೇ ಉದಾಹರಣೆಗೆ ಹೋಗೋಣ. ಇಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಕಾವನ ಕಬ್ಬ ಇದು ಉಪಮೇಯ ಆಗುತ್ತದೆ, ಉಳಿದಿದ್ವೆಲ್ಲ ಉಪಮಾನಗಳಾಗ್ತಾವ. ಹೌದಾ? ಸೋಲಿಸಿದೆ ಎನ್ನುವುದು ಸಾಧಾರಣ ಧರ್ಮ ಇದೆ, ಅಂತೆ ಎನ್ನುವುದು ಏನಪ್ಪ ಉಪಮಾವಾಚಕ ಪದ ಇದೆ. ಇದನ್ನ ಕವಿ ಹೇಳಿದು ಒಂದೇ ಬಾರಿಗೆ ಅದು ಉಪಮಾನಗಳಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಇದಕ್ಕೆ ಇನ್ನೊಂದು ಇಲ್ಲಿ ಮುಂದೆವರೆದು ನೀವು ಬರಿಬೇಕಾಗ್ತದ. ಅಂದರೆ ಈ ಒಂದು ಪದ್ಯದ ಸಮನ್ವಯಗೊಳಿಸಿಕೊಂಡು ಇಲ್ಲಿ ಉಪಮಾನ ಯಾವುದು, ಉಪಮೇಯ ಯಾವುದು, ಉಪಮಾವಾಚಕ ಪದ ಯಾವುದು, ಸಮಾನ ಗುಣಧರ್ಮ ಯಾವುದು ಅನ್ನೋದನ್ನು ಹೇಳಿಕೊಂಡು ಕೆಳಗಡೆ ಇನ್ನೊಂದಿಷ್ಟು ಶಬ್ದಗಳನ್ನು, ಇನ್ನೊಂದಿಷ್ಟು ವಾಕ್ಯಗಳನ್ನು ನೀವು ಬರಿಬೇಕಾಗ್ತದೆ. ಆ ವಾಕ್ಯ ಏನಂದ್ರೆ ಅನುಗಾಮಿತ್ವ. ಯಾಕಂದ್ರೆ ಒಂದೊಂದು ಶಬ್ದಗಳು ಅನುಸರಿಸ್ತಾ ಬಂದವು. ಹಾಗೆ ಇದಕ್ಕೆ ಅನುಗಾಮಿತ್ವ ಅದನ್ನು ಹೇಳಬೇಕು ನೀವು. ಇದರಲ್ಲಿ ಅನುಗಾಮಿತ್ವ ಗುಣ ಇದೆ ಅಂತ ತಿಳ್ಕೊಂಡು ಇದು ಒಂದು ದೀಪಕವಾದ ರೀತಿ, ದೀಪಕ ಅಲಂಕಾರದ ರೀತಿ ಇದು. ಆದರೆ ಈ ಒಂದು ಪದ್ಯದಲ್ಲಿ ಬಂದಿರತಕ್ಕಂತಹ ಅಂತೆ ಎನ್ನುವ ಪದವನ್ನು ತೆಗೆದು ಹಾಕಿಬಿಟ್ರೆ ಇದು ಸಂಪೂರ್ಣವಾಗಿ ದೀಪಕ ಅಲಂಕಾರಕ್ಕೆ ಉದಾಹರಣೆಯಾಗುತ್ತದೆ ಅನ್ನೋದನ್ನು ಕೂಡ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಬೇಕು. ಇನ್ನು ಒಂದು ಉದಾಹರಣೆಯನ್ನು ನೋಡೋಣ. ಆ ವಿಕಟಾಂಗಳ್ ಇಂಥ ದೇವಿಗೆ ರುಚಿಯಾಗೆ ಪ್ರತಿಫಲಾಸ್ವಾದನದೋಳ್ ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ ಪತಿಯೋಳ್ ಇಳಿದಾಯ್ತು ಮನಂ ಅನ್ನುವಂಥ ಶಬ್ದ ಬರ್ತದೆ. ಪ್ರಸ್ತುತ ಪದ್ಯದೊಳಗೆ ವಿದ್ಯಾರ್ಥಿಗಳು ಏನು ಗುರುತಿಸ್ಬೇಕಾಗ್ತದಂದ್ರೆ ಇಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು,
ಉಪಮಾವಾಚಕ ಪದ ಯಾವುದು ಮತ್ತು ಸಮಾನ ಗುಣಧರ್ಮ ಯಾವುದು, 4 ಅಂಶಗಳನ್ನು ಇಲ್ಲಿ ಗುರುತಿಸಬೇಕಾಗ್ತದೆ. ಏನಿದೆ ನೋಡ್ರಿ ಇಲ್ಲಿ ಅಮೃತಮತಿ ಏನಿದ್ದಾಳಲ್ಲ, ಆಕೆ ಇನ್ನೊಬ್ಬರೊಂದಿಗೆ ತನ್ನ ಪತಿಯನ್ನು ಹೊರತುಪಡಿಸಿ ಅನ್ಯ ಮಾವುತನೊಂದಿಗೆ ಅನುರಕ್ತಳಾಗ್ಯಾಳ. ಅವನ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡಾಳ, ಅವನ ಬಗ್ಗೆ ವಿವಾಹ ಬಾಹಿರ ಪ್ರೇಮದಲ್ಲಿ ಬಿದ್ದಾಳ. ಹಾಗಾಗಿ ಇಲ್ಲಿ ಉಪಮೇಯ ಏನಾಗ್ತದೆ, ವಿಕಟಾಂಗನಲ್ಲಿ ಅನುರಕ್ತೆಯಾದ ದೇವಿ ಅಂದ್ರೆ ಅಮೃತಮತಿ, ಆಕೆ ಉಪಮೇಯ ಆಕ್ಕಳ. ಇನ್ನು ಉಪಮಾನ ಏನಾಗುತ್ತದೆ ಅಂದ್ರೆ, ಬೇವನ್ನು ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಅನ್ನುವಂಥದ್ದು ಉಪಮಾನ ಆಗ್ತದ. ಹೌದಾ? ಇನ್ನು ಉಪಮಾವಾಚಕ ಪದ ಅಂತೆ ಇದೆ. ಇಳಿದಾಗುವುದು ಅಂದ್ರೆ ಆಸಕ್ತಿ ಕಡಿಮೆ ಆಗುವುದು ಅನ್ನೋದೇನಿದೆ, ಇದು ಸಮಾನ ಗುಣಧರ್ಮ ಇದೆ. ಹಾಗಾಗಿ ಅಂದ್ರೆ ಆ ದೇವಿ ಅನ್ನೋದೇನಿದೆ ಇದು ಉಪಮೇಯ ಆಯಿತು. ಬೇವನ್ನು ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಎನ್ನುವುದು ಉಪಮಾನ ಆಯಿತು. ಸಮಾನ ಗುಣಧರ್ಮ ಅನ್ನೋದೇನದೆ ಇಳಿದಾಗುವುದು ಅಥವಾ ಆಸಕ್ತಿ ಕಡಿಮೆಯಾಗುವುದು ಅನ್ನೋದೇನಿದೆ ಇದು ಸಮಾನ ಗುಣಧರ್ಮ. ಇನ್ನು ಮುಂದೆ ಉಪಮಾವಾಚಕ ಪದ ಅಂತಂದ್ರೆ ಏನಪ್ಪಾ ಅಂದ್ರೆ ಅಂತೆ ಎನ್ನುವಂಥ ಶಬ್ದ. ಹೀಗೆ 4 ಅಂಶಗಳು ಇದರಲ್ಲಿ ಬಂದಿವೆ ಅನ್ನೋದು ಬಹಳ ಮುಖ್ಯವಾದದ್ದು. ಇನ್ನು ಇಲ್ಲಿರ್ತಕ್ಕಂಥದ್ದು ಏನಂದ್ರೆ ವಸ್ತು ಪ್ರತಿ ವಸ್ತು ಭಾವ ಅಂತೇಳಿ ಕರೀತಾರ. ಇದು ಉಪಮಾಲಂಕಾರ. ಹೌದು, ಉಪಮಾಲಂಕಾರದ ದೊಳಗೆ ಮತ್ತೆ ನಾವು ಒಳಭೇದಕ್ಕೆ ಹೋದಾಗ ಇಲ್ಲಿರ್ತಕ್ಕಂಥ ಭಾವಕ್ಕೆ ಏನಂತಾರ, ವಸ್ತು ಪ್ರತಿ ವಸ್ತು ಭಾವ ಅಂತೇಳಿ ಕರೀತಾರ. ಹಾಗಂದ್ರೆ ಏನಂದ್ರೆ 2 ವಸ್ತುಗಳಲ್ಲಿರುವ ಸಾಧಾರಣ ಧರ್ಮವನ್ನು ಭಿನ್ನ ಭಿನ್ನ ಶಬ್ದಗಳಿಂದ ಪ್ರತಿಪಾದಿಸುವುದು ಅಂತ. ನೋಡ್ರಿ, ಮಾವಿಳಿದಪ್ಪುವುದು, ಪತಿಯೋಳು ಇಳಿದಾಗುವುದು, ಭಿನ್ನ ಭಿನ್ನ ಶಬ್ದಗಳಿಂದ ಇಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅಷ್ಟಾವಂಕನನ್ನು ಮೆಚ್ಚಿರತಕ್ಕಂತಹ ಅಮೃತಮತಿಗೆ ಯಶೋಧರನಲ್ಲಿ ಆಸಕ್ತಿ ತೊಲಗಿತು ಅಂತೇಳಿ ಹೇಳುವ ಸಂದರ್ಭದಲ್ಲಿ ಬೇವನ್ನು ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಪತಿಯೋಳು ಇಳಿದಾಯಿತು ಮನಂ ಅನ್ನುವಂಥ ಶಬ್ದವನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಮಾತನ್ನು ಕೂಡ ನಾವು ನೋಡ್ಕೋಬೇಕು. ಉಪಮಾನವಾದ ಕಾಗೆಗೂ ಉಪಮೇಯವಾದ ದೇವಿಗೂ ಇರತಕ್ಕಂತಹ ಇಳಿದಾಗುವುದು ಎಂಬುದು ಒಂದೇ ಧರ್ಮ. ಅದನ್ನೇ ಕವಿಯು 2 ಸಾರಿ ಹೇಳಿದ್ದಾನೆ. ಇಲ್ಲಿ ಶಬ್ದ ಮತ್ತು ಅರ್ಥಗಳ ಪುನರುಕ್ತಿ ಇದೆ ಅನ್ನೋದು ಈ ಒಂದು ಪದ್ಯದ ಒಂದು ವಿಸ್ತರಣೆ. ಇನ್ನು ಅರ್ಜುನನ ತಪಸ್ಸಿನ ಸಂದರ್ಭದಲ್ಲೂ ಕೂಡ ಒಂದು ಉದಾಹರಣೆನ ಬಳಸ್ಕೊಳ್ಳಲಾಗಿದೆ. ಅದು ಹೀಗಿದೆ: ಧ್ಯಾನದೋಳು ಅಭವಂ ನೆರೆದು ಇನಿಸಾನುಂ ಅರೆ ಮುಚ್ಚಿ ಕಣ್ಗಳಂ ನಿಶ್ಚಳಿತಂ ತಾನಿರ್ದು ಮರೆದು ಕಂದಿದ ಮೀನಂ ತಳ್ತಾಡದಿರ್ದ ಮಡುವಂ ಪೋಲ್ತಂ ಅನ್ನುವಂಥ ಮಾತು ಬರ್ತದೆ. ಹಾಗಿದ್ರೆ ಇದ್ರ ಪ್ರಕಾರ ಏನಂದ್ರೆ, ಶಿವಧ್ಯಾನದಲ್ಲಿ ನಿರತನಾಗಿರ್ತಕ್ಕಂತಹ ಅರ್ಧ ನಿಮೀಲಿತ ನೇತ್ರನಾದ ಅರ್ಜುನನ ವರ್ಣನೆ ಈ ಪದ್ಯದಲ್ಲಿ ಬರ್ತದೆ. ಅಂದ್ರೆ ಪಾಶುಪತಾಸ್ತ್ರವನ್ನು ಪಡಿಬೇಕಾದಾಗ ಶಿವನನ್ನ ಧ್ಯಾನ ಮಾಡ್ತಾ ಅರ್ಧ ಮುಚ್ಚಿದ ಕಣ್ಣುಗಳಿಂದ ಅವನು ಕುಳಿತುಕೊಂಡಿದ್ದ ಏಕಾಗ್ರಚಿತ್ತನಾಗಿ ಅರ್ಜುನ. ಇನ್ನು ಹೆಂಗೆ ಕಾಣ್ತಿದ್ದ ಅಂದ್ರೆ, ಇವನು ನಿಶ್ಚಳಿತನಾಗಿದ್ನಲ್ಲ, ಹೇಗೆ ಕಾಣ್ತಿದ್ದ ಅಂತಂದ್ರೆ ನೋಡ್ರಿ, ಮೀನುಗಳು ಅಲುಗಾಡದಿದ್ದ ಮಡುವಿನಂತೆ ಇದ್ದ ಕಣ್ಣುಗಳು ಮೀನುಗಳಿಗೆ ಹೋಲಿಸಿದಾಗ ಖರೆ, ಆದರೆ ಅಲುಗಾಡದಂತಿದ್ದ. ಹೇಗೆ ನೀರಿನಲ್ಲಿ ಮೀನುಗಳಿವೆ, ಆದರೆ ಅಲುಗಾಡದ ಮೀನುಗಳಂತರ ಅವನ ಕಣ್ಣುಗಳು ಕಾಣಿಸ್ತಾ ಇದ್ದವು. ಹಾಗಾಗಿ ನಿಶ್ಚಳಿತ, ತಳ್ಳಾಡದಿರ್ದ ಎಂಬ ಪದಗಳು ಬೇರೆ ಬೇರೆಯಾಗಿವೆ, ಅರ್ಥ ಮಾತ್ರ ಒಂದೇ ಆಗಿದೆ. ಆದ್ದರಿಂದ ಇವು ಸೂಚಿಸುವುದು ಧರ್ಮ ಒಂದೇ. ಇದಕ್ಕೇನಂತಾರ, ಪ್ರತಿವಸ್ತು ಭಾವ ಅಥವಾ ಸದೃಶ ವಸ್ತುಗಳ ಮುಖಾಮುಖಿ ಅಥವಾ ಉಪಮಾಲಂಕಾರ ಅಂತೇಳಿ ಕರೀತಾರ. ಇದಾದ್ಮೇಲೆ ಈಗ ನಾವು ನೋಡೋಣ ಅಲಂಕಾರದೊಳಗ ವಿಶೇಷವಾಗಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನಮಗೆ ಬೇಕಾಗ್ತದೆ ಪೂರ್ಣೋಪಮೆ ಮತ್ತು ಲುಪ್ತೋಪಮೆ ಅಂತ ಮತ್ತೆ ವಿಭಾಗಗಳನ್ನು ಮಾಡ್ಕೊಂಡಿದ್ದಾರೆ. ಪೂರ್ಣೋಪಮೆ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಉಪಮಾಲಂಕಾರದಲ್ಲಿ 4 ಗುಣಗಳಿರಬೇಕು: ಉಪಮೇಯ, ಉಪಮಾನ, ಉಪಮಾವಾಚಕ ಪದ ಮತ್ತು ಸಮಾನ ಗುಣಧರ್ಮ. ಈ 4ಗಳು ಇದ್ರ ಅದು ಪೂರ್ಣೋಪಮೆ ಅನಿಸ್ಕೊಳ್ತದೆ. ಹಾಗಾಗಿ ಇದು ಉದಾಹರಣೆ ನೋಡ್ರಿ, ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ. ಎಲ್ಲವೂ ವಾಚ್ಯವಾಗಿರೋದ್ರಿಂದ ಇಲ್ಲಿ ಓದುಗ ಬರೀ ಚಮತ್ಕಾರವನ್ನು ಸವಿಬೇಕಾದದ್ದಷ್ಟೇ ಅವನ ಕೆಲಸ ಆಗ್ತದೆ. ಉದಾಹರಣೆ ನಾವು ನೋಡೋಣ. ಬಳಸಿ ಸುಳಿದಾಡಿ ಕಾಲ್ವಿಡಿದಡಸಿ ಕಲಾಲಾಪ ಮೋದವೇ ಜನನಿಯ ಮೊಲೆವಾಳ್ಗಳನ್ನುಂಬ ಶಶುಗಳಂತಿರೆ ಕಳವೆಯ ಪಾಲ್ದೆನೆಯ ಪಾಲನುಂಡವು ಗಿಳಿಗಳು. ಅಂದ್ರೆ ಇಲ್ಲೇನಪ್ಪ ಅಂದ್ರೆ, ಗಿಳಿಗಳು ಹಾಲನ್ನ ಉಂಡಿವೆ. ಎದ್ರದು? ಹಾಲ್ದೆನೆ ಅಂದ್ರೆ ಕಳವೆಯ ಪಾಲ್ದೆನೆಯ ಪಾಲನು ಅಂದ್ರೆ ಈ ಕಳವೆ ಎಳೆ ಭತ್ತದ ಹಾಲನ್ನ ಗಿಳಿಮರಿಗಳು ಸವಿದಿವೆ. ಇದು ಉಪಮೇಯ ಆಗ್ತದೆ.
ಇನ್ನು ಅವು ಹಾಗೆ ಮಾಡಬೇಕಾದಾಗ ಅದು ಹೆಂಗಿತ್ತು ಅಂತಂದ್ರೆ ನೋಡ್ರಿ, ಒಂದು ಮಗು ತಾಯಿಯ ಸಮೀಪ ಒಂದು ಮಗು ತನ್ನ ತಾಯಿ ನೇರವಾಗಿ ಹೋಗಿ ಎದೆ ಹಾಲನ್ನು ಕುಡಿಯೋದಿಲ್ಲ. ಅದು ಸಮೀಪ ಹೋಗಿ ಆಕೆ ತೊಡೆ ಮೇಲೆ ಉರುಳಾಡಿ ಮೈ ಮೇಲೆ ಬಿದ್ದು ಖುಷಿಯಿಂದ ಆಚ ಗೀತ ಕೈ ಆಡಿಸಿ ಆ ನಂತರ ಅದು ಏನು ಮಾಡುತ್ತದೆ, ಹಾಲನ್ನು ಕುಡಿತದ. ಹಾಗೆ ಗಿಳಿಗಳು ಕೂಡ ಕುಡಿದವು ಅಂತ ಹೇಳಬೇಕಾಗಿದೆ. ಹಾಗಾಗಿ ಇಲ್ಲಿ ಉಪಮೇಯ ಅಂದ್ರೆ ಹಾಲನ್ನು ಉಂಡಿರ್ತಕ್ಕ ಕಳವೆಯ ಪಾಲನೆಯ ಪಾಲನ್ನು ಉಂಡಿರ್ತಕ್ಕಂಥ ಗಿಳಿಗಳು ಉಪಮೇಯ ಆಗ್ತದ. ಇನ್ನು ಉಪಮಾನ ಅಂದ್ರೆ ಇದೇನು ಶಿಶುಗಳು ಆಗ್ತದ. ಈ ಶಿಶುಗಳು ಮತ್ತು ಗಿಳಿಗಳು ಸಮಾನವಾಗಿ ಏನು ಮಾಡ್ಯಾವ, ಬಳಸಿ ಸುಳಿದಾಡಿ ಕಾಲ್ಬಿಡಿದಳಿಸಿ ಕಲಾಲಾಪ ಮಾಡಿ ಇವು ಏನದಾವ ಸಮಾನ ಗುಣಧರ್ಮ. ಅಂತೆ ಎನ್ನುವುದು ಏನಾಗ್ತದ, ಅಂತೆ ಅನ್ನೋದು ಉಪಮಾವಾಚಕ ಪದ ಆಗ್ತದೆ. ಇಲ್ಲಿ ಭತ್ತದ ಹಾಲ್ದೆನೆಗಳನ್ನು ಉಣ್ಣುವ ಗಿಳಿಗಳನ್ನು ಮೊಲೆ ಹಾಲನ್ನು ಕುಡಿಯುವಂತಹ ಶಿಶುಗಳಿಗೆ ಹೋಲಿಸಿದ್ದಾನೆ. ಗಿಳಿಗಳು ಉಪಮೇಯ ಆಗ್ತದ, ಶಿಶುಗಳು ಉಪಮಾನ ಆಗ್ತದ. ಬಳಸಿ ಸುಳಿದಾಡುವುದು ಕಾಲ್ಬಿಡಿದಳಿಸುವುದು ಕ್ರಿಯೆಗಳು ಏನೋ ಸಮಾನ ಗುಣಧರ್ಮ ಆಗ್ತದ. ಅಂತಿರೆ ಅನ್ನೋದು ಉಪಮಾವಾಚಕ ಆಗ್ತದ. ಈ 4 ಅಂಶಗಳು ಇರುವುದರಿಂದ ಇದು ಪೂರ್ಣೋಪಮೆ ಆಗುತ್ತದೆ ಅಂತ ಹೇಳುದು. ಇನ್ನು ನೆಕ್ಸ್ಟ್ ನೋಡ್ರಿ, ಲುಪ್ತೋಪಮೆ ಅಂತ ಬರ್ತಾವ. ಲುಪ್ತೋಪಮೆ ಅಂದ್ರೆ ಈ 4 ಅಂಶಗಳಲ್ಲಿ ಯಾವ್ದಾರು ಒಂದು ಬಿಟ್ರೆ, ನೋಡ್ರಿ ಉಪಮೇಯ ಬಿಟ್ಟಿತ್ತಂದ್ರೆ ಉಪಮೇಯ ಲುಪ್ತೋಪಮೆ ಅನ್ನಬೇಕು, ಉಪಮಾನ ಬಿಟ್ಟಿದ್ರೆ ಉಪಮಾನ ಲುಪ್ತೋಪಮೆ ಅನ್ನಬೇಕು, ಮತ್ತೆ ವಾಚಕ ಬಿಟ್ಟಿದ್ರೆ ವಾಚಕ ಲುಪ್ತೋಪಮೆ ಅನ್ನಬೇಕು, ಧರ್ಮ ಬಿಟ್ಟಿದ್ರೆ ಧರ್ಮ ಲುಪ್ತೋಪಮೆ ಅನ್ನಬೇಕು. ಯಾವುದು ಬಿಟ್ಟಿದೆಯೋ ಅದು ಲುಪ್ತೋಪಮೆ ಅಂತ ಹೇಳ್ಕೊಂಡು ಹೋಗೋದು. ಲುಪ್ತ ಅನ್ನಂದ್ರೆ ಏನಪ್ಪ, ಬಿಟ್ಟಿದ್ದು ಅಂತ. ಉದ್ಭಟನ ಪ್ರಕಾರ ಇದರಲ್ಲಿ 12 ವಿಧಗಳಿವೆ. ವಾಮನ್ನು ಕೂಡ ಕಾವ್ಯಾಲಂಕಾರ ಸೂತ್ರವೃತ್ತಿ ಎನ್ನುವಂಥ ತನ್ನ ಕೃತಿಯಲ್ಲಿ ಲುಪ್ತೋಪಮೆಯನ್ನು ವ್ಯಕ್ತಪಡಿಸಿದ್ದಾನೆ. ಒಂದನೇದಾಗಿ ಧರ್ಮ ಲುಪ್ತೋಪಮೆ ಅನ್ನೋದನ್ನು ನೋಡೋಣ. ಇದರಲ್ಲಿ ಏನಾಗಿರ್ತದ, ಉಪಮಾನ ಇರ್ತದ, ಉಪಮೇಯ ಇರ್ತದ, ಉಪಮಾವಾಚಕ ಇರ್ತದ. ಆದರೆ ಸಾಧಾರಣ ಗುಣಧರ್ಮ ಅನ್ನೋದು ಇಲ್ಲಿ ಇರೋದಿಲ್ಲ. ಅದು ವಾಚ್ಯವಾಗಿರ್ತದ, ಅದು ಅಧ್ಯಾಹಾರವಾಗಿರ್ತದ. ಅದನ್ನು ನಮ್ಮ ಊಹೆಗೆ ಮಾತ್ರ ಬಿಟ್ಟಿರ್ತಾರ. ಅದನ್ನು ನಾವು ಧರ್ಮ ಲುಪ್ತೋಪಮೆ ಅಂತೇಳಿ ಕರಿತೀವಿ. ಉದಾಹರಣೆ ಏನಪ್ಪ, ಅನಿಮಿಷ ಚಾಪದಂತೆ ಸಿರಿ, ಶಾರದ ನೀರದ ಕಾಂತಿಯಂತೆ ಯೌವನ ದೆಸಕಂ, ತೃಣಾಗ್ರಗತ ವಾಕಣಿಕಾಗಣದಂತೆ ಸಂದ ಜೀವನಂ, ಅದರಿಂ ಭವಪ್ರಭವ ಜೀವಿಗೆ ನಿರ್ಮಲ ಧರ್ಮದೋಳ್ ಮಾರ್ಗದೋಳ್ ಮನ ಮೊಸೆದಾಗಳುಂ ನಡೆಯುವೆಳ್ಪುದು ವಿಶ್ವ ಮೃಗೇಂದ್ರ ವಲ್ಲಭ ಅನ್ನುವಂಥದ್ದು. ಇದು ದುರ್ಗಸಿಂಹನ ಪಂಚತಂತ್ರ ಕಥೆಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಶ್ರೀಮಂತಿಕೆ ಅನ್ನೋದೇನಿದೆ ಅನಿಮಿಷ ಚಾಪದಂತೆ ಅಂತ ಹೇಳಿದ್ದಾನೆ. ಏನು ಹಾಗಿದ್ರೆ ಅಂತಂದ್ರೆ ನೋಡ್ರಿ, ಇಲ್ಲಿ ಅನೇಕ ಉಪಮೆಗಳದಾವ. ಅನಿಮಿಷ ಚಾಪದಂತೆ ಸಿರಿ, ಇದು ಒಂದೇ ವಾಕ್ಯ ತಗೊಳ್ಳೋಣ. ಅನಿಮಿಷ ಚಾಪ ಅಂದ್ರೆ ಏನಪ್ಪ, ಕಾಮನ ಬಿಲ್ಲು. ಕಾಮನ ಬಿಲ್ಲಿನಂತೆ ಶ್ರೀಮಂತಿಕೆ ಅಂತ. ನೋಡ್ರಿ, ಇದನ್ನು ಹೇಳಿದ ತಕ್ಷಣ ನಮಗೆ ಥಟ್ಟನೆ ಅರ್ಥ ಆಗ್ತದ. ಕಾಮನ ಬಿಲ್ಲು ಅನ್ನೋದು ಮೂಡ್ತದ, ಭಾಳ ಸುಂದರ ಇರ್ತದ, ಭಾಳ ದೊಡ್ಡದಿರ್ತದ. ಆದ್ರೆ ಅದು ಸ್ವಲ್ಪ ಹೊತ್ತು ಮಾತ್ರ ಇರ್ತದ, ಮತ್ತೆ ಅದು ಬಿಟ್ಟು ಹೋಗಿಬಿಡ್ತದ. ಹಾಗಾಗಿ ಅನಿಮಿಷ ಚಾಪ ಹೇಗೆ ಬಂದು ಹೋಗಿಬಿಡ್ತದೋ, ಬೇಗನೆ ನಾಶವಾಗಿ ಹೋಗ್ಬಿಡ್ತದೋ, ಹಾಗೆ ಸಂಪತ್ತು ಕೂಡ ಅನ್ನೋದು. ಇನ್ನು ಶಾರದ ನೀರದ ಕಾಂತಿ, ಮಿಂಚಿನಂತೆ ಯೌವನ ದೆಸಕಂ ಅಂತ ಕೂಡ ಅದೇ ಅರ್ಥ ಸೂಚಿಸದ. ತೃಣಾಗ್ರಗತ ಕಣಿಕಾಗಣದಂತೆ ಸಂದ ಜೀವನಂ ಅಂದ್ರೆ ಈ ಜೀವನ ಅನ್ನೋದು ನಶ್ವರ ಅಂತ ಹೇಳಬೇಕಾಗಿದೆ. ಆದ್ರೆ ಅನಿಮಿಷ ಚಾಪದಂತೆ ಸಿರಿ ಶಬ್ದ ತೆಗೆದುಕೊಂಡಾಗ ಅನಿಮಿಷ ಚಾಪ ಉಪಮೇಯ ಆಗ್ತದ, ಈ ಸಿರಿ ಅನ್ನೋದು ಉಪಮೇಯ ಆಗ್ತದ, ಅನಿಮಿಷ ಚಾಪ ಅನ್ನೋದು ಉಪಮಾನ ಆಗ್ತದ, ಅಂತೆ ಅನ್ನೋದು ಉಪಮಾವಾಚಕ ಪದ ಇದೆ. ಆದರೆ ಅಶಾಶ್ವತ ಅನ್ನುವಂತಹ ಸಾಧಾರಣ ಗುಣಧರ್ಮ ಇಲ್ಲಿ ಹೇಳಿಲ್ಲ. ಆದ್ದರಿಂದ ಇದು ಏನಾಗ್ತದಪ್ಪ ಅಂದರೆ ಧರ್ಮ ಲುಪ್ತೋಪಮೆ ಆಗ್ತದ. ಮುಂದುವರೆದು ನೋಡ್ರಿ, ಇದೆಲ್ಲ ನಾನು ಎಕ್ಸಾಂಪಲ್ ಎಲ್ಲ ನಿಮಗೆ ಮುಂದುವರೆದು ನೋಡ್ತೀವಿ. ಇದನ್ನ ಅಂದರೆ ಸಾಧಾರಣ ಗುಣಧರ್ಮವನ್ನು ನಾವು ಇಲ್ಲಿ ಊಹಿಸ್ಕೊಳ್ಬೇಕಾಗ್ತದ ಅನ್ನೋ ಮಾತನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋಣ, ವಾಚಕ ಲುಪ್ತೋಪಮೆ ಅಂತ. ಉಪಮಾವಾಚಕ ಪದ ಹೇಳಿಲ್ಲ ಅಂದ್ರೆ ವಾಚಕ ಲುಪ್ತೋಪಮೆ ಅಂತ. ಅದಕ್ಕೆ ಉದಾಹರಣೆ ನೋಡ್ರಿ, ಬಳಿಕವಂ ಕಂಡನು ಉತ್ಪಳದಳ ಶ್ಯಾಮ ಕೋಮಲತರ ಶರೀರನಂ ಲಕ್ಷ್ಮೀ ಮನೋಹಾರಂ ಅನ್ನುವಂಥ ಶಬ್ದ ಇದೆ. ಇಲ್ಲಿ ಉತ್ಪಳದಳದಂತೆ ಶ್ಯಾಮ ಕೋಮಲ ಶರೀರ ಅಂತೇಳಿ ಅರ್ಥೈಸ್ಕೊಂಡು ಮಾಡಬೇಕಾಗ್ತದ. ಅಂತೆ ಎನ್ನುವಂಥ ಶಬ್ದವನ್ನು ಈ ವಾಕ್ಯದಲ್ಲಿ ಬಳಸ್ಕೊಂಡಿಲ್ಲ. ಆದ್ದರಿಂದ ಅನಿಮಿಷ ಚಾಪದಂತೆ ಸಿರಿಯನ್ನೇ ನಾವು ತೆಗೆದುಕೊಂಡಾಗ ಅನಿಮಿಷ ಚಾಪ ಸಿರಿ ಅಂತ ಅಂದ್ಬಿಟ್ರೆ ಅದೇನಾಗ್ತದ, ವಾಚಕ ಧರ್ಮ ಲುಪ್ತೋಪಮೆ ಆಗ್ತದ.
ಇನ್ನು ಮುಂದುವರೆದು ನಾವು ನೋಡಬೇಕು ಧರ್ಮವಾಚಕ ಲುಪ್ತೋಪಮೆ ಅಂತ. ಸಾಧಾರಣ ಧರ್ಮ ಮತ್ತು ಉಪಮಾವಾಚಕ ಪದಗಳು ಲುಪ್ತವಾಗಿದ್ದರೆ ಧರ್ಮವಾಚಕ ಲುಪ್ತೋಪಮೆ ಆಗ್ತವ. ಅದಕ್ಕೆ ಉದಾಹರಣೆ ಅಲರ್ಗಣ್ ಅಂತ. ಈ ಅಲರ್ಗಣ್ಣನ್ನು ಅಲರಂತಿರ್ಪ ಕಣ್ ಅಂತೇಳಿ ನಾವು ಬಿಡಿಸ್ಬೇಕಾಗ್ತದ. ಸಮಾಸ ಪದದಲ್ಲಿ ವಾಚಕ ಪದ ಇರುವುದಿಲ್ಲ, ಧರ್ಮ ಅಂತೂ ಇಲ್ಲವೇ ಇಲ್ಲ. ಇಂಥ ಪ್ರಯೋಗಗಳಿರುವಾಗ ಇದು ಉಪಮೇಯನ ಅಥವಾ ರೂಪಕಲಂಕಾರನ ಎನ್ನುವ ಸಂದೇಹ ಸಹಜವಾಗಿ ಬರ್ತದ. ಆದರೆ ಇಲ್ಲಿ ನಾವು ತೀರ್ಮಾನಿಸಬೇಕು ಅಂತಂದರೆ ಇಲ್ಲಿ ನಾವು ಸಮಾಸ ಪದಗಳು ಬಳಕೆಯನ್ನು ಮಾಡಿಕೊಂಡಾಗ ಮಾತ್ರ ಧರ್ಮವಾಚಕ ಲುಪ್ತೋಪಮೆ ತಿಳಿಯೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಧರ್ಮೋಪಮೇಯ ಲುಪ್ತೋಪಮೆ ಏನಾಗಿರ್ತದೆ ನೋಡ್ರಿ, ಇಲ್ಲಿ ಧರ್ಮ ಮತ್ತು ಉಪಮೇಯ ಇರೋದಿಲ್ಲ ಅಂತ. ಇಲ್ಲಿ ನೋಡ್ರಿ, ಈ ಒಂದು ಉದ್ದಾಲಕನ ಕಥೆಯೊಳಗೆ ಬರುವಂಥ ಒಂದು ಕಥೆಯಲ್ಲಿ ಬರತಕ್ಕಂಥ ಒಂದು ಉದಾಹರಣೆ ಇದು. ಎಳ್ಳನಿತು ನಿನ್ನ ಮನೆವಾಳ್ತಾ ಆನೆಂದೆಣಿಕೆಗೊಳ್ಳದಿರು ಪರಿಚರ್ಯೆ ಮನೆವಾಳ್ತೆ ಎಂದೆಂಬ ತಳ್ಳಿಯವಳಲ್ಲ ನೀನೆಂದುದಂ ಮಾಡಿನೆಂದ ಚೆಂಡಿಗೊಳಲು ಮುಳ್ಳಿಡಿದ ಮರನೇರಿದಂತಾದುದು ಇಹಪರಕ್ಕಿ ದೊಳ್ಳಿತಾದ ಪುದೆ ಬಂದುದು ತಪೋಹಾನಿಯಂ ಅಂತ ಉದ್ದಾಲಕ ಹೇಳ್ತಾನೆ. ಅಂದರೆ ಆ ನಾಯಕ ಉದ್ದಾಲಕ ಏನಿದ್ದಾನೆ ಅವನು ಚಂಡಿಯನ್ನು ಮದುವೆ ಆಗ್ಯಾನ. ಅವನ ಸ್ಥಿತಿ ಹೆಂಗಾಗ್ಯದಂದ್ರೆ ಮುಳ್ಳಿಡಿದ ಮರನೇರಿದಂತಾದುದು ಅಷ್ಟೇ ಇಲ್ಲಿ ವಾಕ್ಯ ಕೊಟ್ಟರ ಅಂತ ತಿಳ್ಕೊರಿ. ಅವಾಗ ಏನಾಗಿತ್ತು ನೋಡ್ರಿ, ಮುಳ್ಳಿನ ಮರವನ್ನು ಏರುವುದು ಅಂದ್ರೆ ಏನು ಅನಿಸ್ತದಪ್ಪ, ಹಿಂಸೆ ಅನಿಸ್ತದ. ಆದ್ರೆ ಇಲ್ಲಿ ಏನೇನಿಲ್ಲ ನೋಡ್ರಿ, ಮುಳ್ಳಿಡಿದ ಮರನೇರಿದಂತೆ ಒಂದೇ ಶಬ್ದ ಇದೆ. ಹಾಗಿದ್ರೆ ಅಂತೆ ಎನ್ನುವಂಥ ಶಬ್ದ ಯಾವುದ್ರಲ್ಲಿದೆಯೋ ಅದು ಉಪಮಾನ. ಇಲ್ಲಿ ಉಪಮಾನವನ್ನು ಮಾತ್ರ ಕೊಟ್ಟಾರ, ಅಂತೆ ಎನ್ನುವಂಥ ಉಪಮಾವಾಚಕ ಪದ ಕೊಟ್ಟಾರ. ಆದರೆ ಸಮಾನ ಗುಣಧರ್ಮ ಕೊಟ್ಟಿಲ್ಲ ಮತ್ತು ಉಪಮೇಯವನ್ನು ಕೊಟ್ಟಿಲ್ಲ. ಈ ಕತೆ ಗೊತ್ತಿದ್ರೆ ಮಾತ್ರ ನಮಗೆ ತಿಳಿತದ. ಇಲ್ಲಿ ಉಪಮೇಯ ಏನಂದ್ರ ಚಂಡಿಯನ್ನು ಮದುವೆಯಾದದ್ದು ಅನ್ನೋದು ಉಪಮೇಯ, ಅದನ್ನ ಇಲ್ಲಿ ಕೊಟ್ಟಿಲ್ಲ. ಹಿಂಸಾತ್ಮಕವಾದುದು ಅನ್ನೋದು ಸಮಾನ ಧರ್ಮ, ಅದನ್ನೂ ಕೂಡ ಇಲ್ಲಿ ಕೊಟ್ಟಿಲ್ಲ. ಈ ವಾಕ್ಯ ಹೇಗಿರ್ಬೇಕಾಗಿತ್ತು ಹಾಗಿದ್ರ, ಚಂಡಿಯನ್ನು ಮದುವೆಯಾದದ್ದು ಮುಳ್ಳಿಡಿದ ಮರನೇರಿದಂತೆ ಹಿಂಸಾತ್ಮಕವಾದುದು ಅಂತ ಕೊಟ್ಟಿದ್ರೆ ನಿಮಗೆ 4 ಅಂಶಗಳು ಗೊತ್ತಾಗ್ತಿದ್ವು. ಆದ್ರೆ ಚಂಡಿಯನ್ನು ಮದುವೆಯಾದ ಅಂಶನೂ ಕೂಡ ಇದರಲ್ಲಿಲ್ಲ, ಹಿಂಸಾತ್ಮಕವಾದದ್ದು ಅನ್ನುವಂಥ ಅಂಶನೂ ಕೂಡ ಇದರಲ್ಲಿಲ್ಲ. ಆದರೆ ಮುಳ್ಳಿಡಿದ ಮರನೇರಿದಂತೆ ಅನ್ನುವಂಥ ಮಾತು ಮಾತ್ರ ಇದೆ. ಆದ್ದರಿಂದ ಉಪಮೇಯನೂ ಕೂಡ ಇಲ್ಲಿಲ್ಲ, ಸಮಾನ ಗುಣಧರ್ಮವೂ ಇಲ್ಲ. ಹಾಗಾಗಿ ಧರ್ಮೋಪಮೇಯ ಲುಪ್ತೋಪಮೇಯ ಎನ್ನುವ ಶಬ್ದವನ್ನು ಇಲ್ಲಿ ಇದಕ್ಕೆ ನಾವು ಕೊಡಬಹುದು ಅನ್ನೋದು ಬಹಳ ಮುಖ್ಯವಾಗಿ ತಿಳ್ಕೊಂಡಿರಬೇಕು. ಇನ್ನು ವಾಚಕ ಧರ್ಮ ಉಪಮಾನ ಲುಪ್ತೋಪಮೆ ಇದು ಬಹಳ ವಿಚಿತ್ರವಾದಂಥದ್ದು. ಇಲ್ಲಿ ವಾಚಕನೂ ಇಲ್ಲ, ಧರ್ಮನೂ ಇಲ್ಲ, ಉಪಮಾನ ಇಲ್ಲ, ಬರೀ ಉಪಮೇಯ ಮಾತ್ರ ಇರ್ತದೆ, ಉಳಿದ 3 ಇರಂಗಿಲ್ಲ. ಹಾಗಾಗಿ ವಾಚಕ ಧರ್ಮ ಉಪಮಾನ ಲುಪ್ತೋಪಮೆ ಅಂತೇಳಿ ಇದಕ್ಕೆ ಕರೀತಾರ. ಇಲ್ಲಿ ನೋಡ್ರಿ, ಮರಾಳ ಗಮನೆ ನೋಡ್ರಿ, ಇದು ಹೆಂಗಾಗತ್ತಂದ್ರೆ ಮರಾಳದ ಗಮನದಂತೆ ಗಮನ ಉಳ್ಳವಳು ಅಂತ ಈ ವಾಕ್ಯ ಇಲ್ಲಿ ಇರಬೇಕು. ಆದ್ರೆ ಸಮಾಸದೊಳಗ ಧರ್ಮನೂ ಇಲ್ಲ, ವಾಚಕನೂ ಇಲ್ಲ, ಏನು ವಾಚಕನೂ ಇಲ್ಲ, ಧರ್ಮನೂ ಇಲ್ಲ, ಉಪಮಾನನೂ ಕೂಡ ಇಲ್ಲ. ಇಂಥದಕ್ಕೆ ಏನಂತಾರ, ವಾಚಕ ಧರ್ಮ ಉಪಮಾನ ಲುಪ್ತೋಪಮೆ ಅಂತೇಳಿ ಕರೀತಾರ. ಇಲ್ಲಿ ನಾವು ವ್ಯಾಕರಣದ ಕೌಶಲದಿಂದ ಮಾತ್ರ ಇದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಹೊತ್ತಿನವರೆಗೆ ನೋಡಿರ್ತಕ್ಕಂತಹ ಈ ಅಲಂಕಾರದ ಒಂದು ವಿಶೇಷತೆಯನ್ನು ಪಾಠದ ಸಾರಾಂಶ ರೂಪದಲ್ಲಿ ನಾವು ನೋಡಬೇಕು. ಇದು ಅತ್ಯಂತ ಪ್ರಾಚೀನವಾದ ಅಲಂಕಾರ, ಸಹಜವಾದ ಅಲಂಕಾರ. ಉಪ ಪ್ಲಸ್ ಮಾ ಅನ್ನುವಂಥ ಧಾತುಗಳಿಂದ ಸೃಷ್ಟಿಯಾಗಿದೆ. ಹತ್ತಿರಕ್ಕೆ ತಂದು ನೋಡು ಅನ್ನುವಂಥದ್ದು ಇದರಲ್ಲಿರ್ತಕ್ಕಂಥದ್ದು. ಇಲ್ಲಿ ವಸ್ತು ಪ್ರತಿವಸ್ತು ಭಾವಗಳು ಬರ್ತಾವ. ಆನಂತರ ಅನೇಕ ಲುಪ್ತೋಪಮೆಗಳು ಬರ್ತಾವ. ಇದು ಅತ್ಯಂತ ಕವಿಗಳಿಗೆ ಪ್ರಿಯವಾದ ಅಲಂಕಾರ, ಅತ್ಯಂತ ಪ್ರಾಚೀನವಾದ ಅಲಂಕಾರ, ಅತ್ಯಂತ ಸಹಜವಾದ ಅಲಂಕಾರನೂ ಕೂಡ. ಇದು ಅರ್ಥಾಲಂಕಾರದಲ್ಲೂ ಕೂಡ ಒಂದು ಅನ್ನೋದನ್ನು ನಾವು ನೋಡಿ, ಇಷ್ಟೆಲ್ಲ ಇವತ್ತಿನ ಈ ವಿಡಿಯೋ ಉಪಮಾಲಂಕಾರವನ್ನು ಅರ್ಥೈಸ್ಕೊಳ್ಳೋದಕ್ಕೆ ನಿಮಗೆ ಉಪಯುಕ್ತವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಪ್ರಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಧನ್ಯವಾದ. ಅದಕ್ಕಿಂತ ಮುಂಚೆ ಆಧಾರ ಗ್ರಂಥಗಳು ನಾನು ಬಳಸ್ಕೊಂಡಿರೋದು ಕನ್ನಡ ಕೈಪಿಡಿ ಎನ್ನುವಂಥದ್ದು, ವಿಕಿಪೀಡಿಯಾವನ್ನು ಕೂಡ ನಾನು ಬಳಸ್ಕೊಂಡಿದ್ದೀನಿ. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ಕೂಡ ನಾನು ರೆಫರೆನ್ಸ್ಗೋಸ್ಕರ ಬಳಸ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಉಪಯುಕ್ತ ಆಗಲಿ ಅಂತೇಳಿ ಹಾರೈಸ್ತಾ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.